ಕೋರ್ಟ್ ಕಲಾಪವನ್ನ ರೇಣುಕಾಸ್ವಾಮಿ ಕುಟುಂಬ ಕೂಡ ವೀಕ್ಷಿಸಿದೆ. ಕೇಸ್ ಬಗ್ಗೆ ಪ್ರತಿಕ್ರಿಯಿಸಲು ಕುಟುಂಬಸ್ಥರು ನಕಾರ. ವಕೀಲರ ಜೊತೆ ಚರ್ಚಿಸಿ ಪ್ರತಿಕ್ರಿಯಿಸುವುದಾಗಿ ಮಾಹಿತಿಯನ್ನ ರೇಣುಕಾಸ್ವಾಮಿ ಕುಟುಂಬದವರು ಕೊಟ್ಟಿದ್ದಾರೆ. ನೋಡಿ, ಹತ್ಯೆಯಾದ ರೇಣುಕಾಸ್ವಾಮಿ ತಂದೆ ಕಾಶಿನಾಥಯ್ಯ ಮಾತನಾಡಿದ್ದಾರೆ. ಕೋರ್ಟ್ ಕಲಾಪವನ್ನ ರೇಣುಕಾಸ್ವಾಮಿ ಕುಟುಂಬ ಇವತ್ತು ವೀಕ್ಷಿಸಿದೆ. ಯಾಕೆಂದ್ರೆ ತಮ್ಮ ಮಗನಿಗೆ ಆದಂತಹ ಅನ್ಯಾಯ, ತಮ್ಮ ಕುಟುಂಬಕ್ಕೆ ಆದಂತಹ ಅನ್ಯಾಯದ ವಿರುದ್ಧ ಅವರು ಕೂಡ ಸಿಡಿದೆದ್ದಿದ್ರು. ಯಾರು ತಪ್ಪು ಮಾಡಿದ್ದಾರೋ ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನುವಂತಹ ಮಾತನ್ನ ರೇಣುಕಾಸ್ವಾಮಿ ಕುಟುಂಬ ಕೂಡ ಹೇಳ್ತಾ ಇದೆ. ಮತ್ತೆ ಜೊತೆಗೆ ನಮಗೆ ನ್ಯಾಯ ಸಿಗಬೇಕು, ನ್ಯಾಯ ಸಿಗತ್ತೆ ಅನ್ನುವಂತಹ ನಂಬಿಕೆ ಇದೆ ಅನ್ನುವಂತಹ ಮಾತನ್ನ ಪ್ರತಿ ಬಾರಿಯೂ ಕೂಡ ಅವರ ಕುಟುಂಬಸ್ಥರು ಹೇಳ್ತಾ ಇದ್ರು. ಇವತ್ತು ಕೂಡ ಕೋರ್ಟಲ್ಲಿ ಏನಾಯ್ತು ಅದನ್ನು ಕೂಡ ಅವರು ಗಮನಿಸಿದ್ದಾರೆ. ಅವರು ಇವತ್ತು ಏನು ಪ್ರತಿಕ್ರಿಯೆಯನ್ನು ನೀಡೋದಕ್ಕೆ ಅವರು ಒಪ್ಕೊಂಡಿಲ್ಲ. ಯಾಕೆಂದ್ರೆ ಅವರು ವಕೀಲರ ಜೊತೆ ಚರ್ಚಿಸಿ ನಂತರ ಪ್ರತಿಕ್ರಿಯಿಸೋದಾಗಿ ಹೇಳಿದ್ದಾರೆ. ಯಾಕೆಂದ್ರೆ ಈ ಸಂದರ್ಭದಲ್ಲಿ ಏನೇ ಮಾತನಾಡಿದ್ರು ಕೂಡ ಅದು ಮತ್ತೆ ತೊಡಕಾಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಕಾಶಿನಾಥಯ್ಯ ಅವರು ಯಾವುದೇ ರೀತಿ ರಿಯಾಕ್ಷನ್ ಅನ್ನು ಕೊಡೋದಕ್ಕೆ ಇವತ್ತು ಒಪ್ಕೊಂಡಿಲ್ಲ. ವಕೀಲರ ಜೊತೆ ಮಾತನಾಡಿದ ನಂತರದಲ್ಲಿ ನಾನು ಮಾತಾಡ್ತೀನಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಅಂದ್ರೆ ಒಂದ್ ಕಡೆ ಅವರಿಗೂ ಕೂಡ ಇದೆಲ್ಲ ಬೇಗ ಆಗ್ಬೇಕು. ಏಕೆಂದ್ರೆ ತಮ್ಮ ಮಗ ಈಗ 2024ರಲ್ಲಿ ಆದಂತಹ ಘಟನೆ 2025 ಮುಗಿತಾ ಬಂದಿದೆ. ಹೀಗಾಗಿ ಈಗ ಸಾಕಷ್ಟು ಸಮಯ ಅಂತೂ ಕಳೆದಿದ್ದಾಗಿದೆ. ಇನ್ಮುಂದೆ ಆದ್ರೂ ತಮಗೆ ಆದಷ್ಟು ಬೇಗ ಇದೆಲ್ಲ ಪ್ರಕ್ರಿಯೆಗಳು ಕೂಡ ಮುಗಿದು ನ್ಯಾಯ ಸಿಗಬೇಕು ಅನ್ನುವಂತಹ ಕಾತರದಲ್ಲಿ ಅವರು ಕೂಡ ಇದ್ದಾರೆ. ಹೀಗಾಗಿ ಇವತ್ತು ಕೂಡ ಏನೇನಾಯ್ತು ಅನ್ನೋದ್ರ ಬಗ್ಗೆ ಕುಟುಂಬ ಮಾಹಿತಿಯನ್ನ ಪಡೆದುಕೊಂಡಿದೆ. ನೋಡಿ, ಒಂದ್ ಕಡೆ ನೀವು ಏನು ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ಅದು ಆರೋಪಿ ದರ್ಶನನ್ನ ಅವರ ಬೆಂಬಲಿಗರ ಜೊತೆಗೆ ಯಾರೆಲ್ಲ ಆರೋಪಿಗಳಿದ್ರು ಅವರೆಲ್ಲರನ್ನ ಒಟ್ಟಿಗೆ ಕರ್ಕೊಂಡು ಬಂದಂತಹ ದೃಶ್ಯಗಳು. ಇನ್ನು ರೇಣುಕಾಸ್ವಾಮಿ ತಂದೆ ಅವರ ಕುಟುಂಬಸ್ಥರು ಇವತ್ತಿನ ವಿಚಾರಣೆ ಏನೇನೆಲ್ಲ ಆಯಿತು ಅದರ ವೀಕ್ಷಿಸಿರುವಂಥದ್ದು. ಜೊತೆಗೆ ಇವತ್ತು ಏನು ಕೋರ್ಟ್ ಅಲ್ಲೇ ಇದ್ದಾರೆ ಎಲ್ಲ ಆರೋಪಿಗಳು ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮತ್ತೆ ಪರಪ್ಪನ ಅಗ್ರಹಾರಕ್ಕೆ ವಾಪಸ್ ಆಗ್ತಾರೆ. ಆದರೆ ಕ್ರೌಡ್ ಇರುವಂತಹ ಕಾರಣಕ್ಕಾಗಿ ಸ್ವಲ್ಪ ಮಟ್ಟಿಗೆ ತಡವಾಗ್ತಾ ಇದೆ. ಎಸ್, ಕಾಶಿನಾಥ ಅವ್ರನ್ನ ಕೇಳುವಂಥ ಪ್ರಯತ್ನ ಮಾಡಿದ್ರು ಮಾಧ್ಯಮದವರು, ನಾವು ಕೂಡ ಪ್ರಯತ್ನ ಪಟ್ವಿ ಅವ್ರು ಏನು ಹೇಳ್ತಾರೆ ಅಂತೇಳಿ. ಸೊ ರಿಯಾಕ್ಟ್ ಮಾಡಿದ್ರು, ಬಟ್ ನಾನೇನು ಇದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ, ಕೋರ್ಟ್ನಲ್ಲಿದೆ ಅನ್ನುವಂಥ ವಿಚಾರನ ಅಷ್ಟೇ ಕಾಶಿನಾಥ ಅವರು ಹೇಳಿದ್ರು. ಹೋಗಿದೆ ಮಾತಾಡ್ತೀರಾ? ಏನು ಕೋರ್ಟ್ ಪ್ರಕ್ರಿಯೆ ನಾವೇನು ಅಲ್ಲ, ಅಲ್ಲಿ ಕೂಡ ಭಾರಿ ಗಲಾಟೆ ಆಗಿದೆ, ಜನ ಎಲ್ಲ ಬಂದು. ಸರ್ ನವೆಂಬರ್ 10ಕ್ಕೆ ಹೋಗಿದೆ ಮಾತಾಡ್ತೀರಾ? ಏನು ಕೋರ್ಟ್ ಪ್ರಕ್ರಿಯೆ ನಾವೇನು